ನಮಸ್ಕಾರ ಎಲ್ಲರಿಗೂ. ಈಗ ಬರ್ತಾ ಇರೋ ಆಗಸ್ಟ್ ತಿಂಗಳಲ್ಲಿ 2 ಗ್ರಹಣಗಳು ಆಗ್ತಾ ಇದ್ದಾವೆ. ಆದರೆ ಇವೆರಡು ಗ್ರಹಣಗಳು ನಮ್ಮ ಭಾರತ ದೇಶಕ್ಕೆ ಕಾಣಿಸಲ್ಲ. ಹಾಗಾದರೆ ಇಲ್ಲಿ ಸೂತಕ ಆಚರಣೆಗಳು ಯಾವುದೂ ಇರಲ್ಲ. ಆದರೆ ಈ 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ಇಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂಥ ಗ್ರಹಗಳು ಬರೀ 2, ಚಂದ್ರಗ್ರಹ ಹಾಗೂ ಸೂರ್ಯಗ್ರಹ. ಇವು ಎರಡನ್ನ ಮಾತ್ರ ಆಧರಿಸಿ ನಾವು ಏನು ಫಲಿತಾಂಶವನ್ನು ಕೊಡುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಎರಡನ್ನ ನಾವು ಸೇರ್ಪಡೆ ಮಾಡಿದಾಗ 13.32% ಮಾತ್ರ ಇದು ಆಗಿರುತ್ತೆ. ಯಾಕಂದ್ರೆ ಗೋಚಾರ ಅಂದ್ರೇನೆ 20% ಎಫೆಕ್ಟ್, ಮೂಲ ಜಾತಕ 80% ಎಫೆಕ್ಟ್ ಇರುತ್ತೆ. 6.68% ನಿಮ್ಮ ಲಗ್ನ ಆಗಿರುತ್ತೆ. ಗೋಚಾರ ನೋಡೋದು ಸಾಮಾನ್ಯವಾಗಿ 3 ವಿಧದಿಂದ. 1 ಚಂದ್ರನಿಂದ, 2 ಸೂರ್ಯನಿಂದ, 3ನೇದು ಲಗ್ನದಿಂದ. ಅಂದರೆ ಒಂದೊಂದಕ್ಕೆ 6.66% ಕೊಡ್ತಾ ಹೋದರೆ 19.98% ಆಗುತ್ತೆ. ಇನ್ನು 2% ಎಲ್ಲೋಯ್ತು ಅಂದರೆ ನಿಮ್ಮ ಅವಿಭಕ್ತ ಕುಟುಂಬದಲ್ಲಿ ಇರ್ತಕ್ಕಂಥ ತಂದೆ ತಾಯಿ, ಅಣ್ಣ ತಂಗಿ, ಅಕ್ಕ ತಮ್ಮ ಯಾರಾದರೂ ಒಬ್ರದ್ದು ನಿಮಗೆ 2% ಎಫೆಕ್ಟ್ ಆಗ್ತಾ ಇರುತ್ತೆ. ನಾವಿಲ್ಲಿ ಏನು ತಿಳ್ಕೊಬೇಕು ಅಂದರೆ ಗೋಚಾರ ನಾವು ಕೇಳ್ತಾ ಇದ್ದೀವಿ ಅಂದರೆ ಅದು ಒಂದು ಚಂದ್ರಾಧಾರಿತ, ಅಂದರೆ ನಿಮ್ಮ ರಾಶಿ ಪ್ರಕಾರ ಗೋಚಾರ ನೋಡ್ತಾ ಇದ್ದೀರಿ ಅಂದರೆ ಓನ್ಲಿ 6.66% ನನ್ನ ಪ್ರಕಾರ. ಸಾಕಷ್ಟು ಜನ ಹೇಳೋದನ್ನು ನೀವು ಕೇಳಿರ್ತೀರಿ, ಮೂಲ ಜಾತಕದ ಪ್ರಕಾರ ಇದರ ಎಫೆಕ್ಟ್ಗಳು ಬದಲಾಗುತ್ತೆ ಅನ್ನೋದನ್ನು. ಮೂಲ ಜಾತಕ ಎಷ್ಟು ಪರ್ಸೆಂಟು? 80%. ಹಾಗಾದರೆ ಮೂಲ ಜಾತಕದಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ನಮ್ಮ ಮೂಲ ಜಾತಕ ಅಂದರೆ ಚಂದ್ರ ಸ್ಥಿತ ರಾಶಿ ಆಯಿತು, ಆಮೇಲೆ ಲಗ್ನ, ಆಮೇಲೆ ಗ್ರಹಣ ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ, ಆ ನಕ್ಷತ್ರದ ಅಧಿಪತಿ ಯಾರು, ರಾಹುಕೇತು ಸಂಚಾರ ಎಲ್ಲಿದೆ, ಗುರು ಮತ್ತು ಶನಿಯ ದೃಷ್ಟಿ, ಪ್ರಸ್ತುತ ದಶಾಭುಕ್ತಿ ಏನು ನಡೀತಾ ಇದೆ, ಅಷ್ಟಕ ವರ್ಗ ಹೇಗಿದೆ, ವ್ಯಕ್ತಿಯ ಜಾತಕದಲ್ಲಿ ಗ್ರಹ ಬಲ ಹೇಗಿದೆ, ಇವೆಲ್ಲವನ್ನು ಸೇರಿಸಿ ಅಂತಿಮ ಫಲ ಹೇಳಲಾಗುತ್ತೆ. ಆವಾಗ ನಿಮಗೆ 80% ನಿಮಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅನ್ನೋದು. ಹಾಗಾದರೆ ಈಗ ನಾವು ನೋಡ್ತಾ ಇರೋದು ಈ ಮೊದಲೇ ಹೇಳಿದ ಹಾಗೆ 13.32% ಮಾತ್ರ ಗ್ರಹ ಸ್ಥಿತಿ ಬದಲಾಗೋದು ಇಡೀ ಪ್ರಪಂಚಕ್ಕೆ. ಅದರ ಎಫೆಕ್ಟು ಪ್ರತಿಯೊಬ್ಬರಿಗೂ ಬೀಳುತ್ತೆ. ನಿಮ್ಮ ರಾಶಿಗೆ ಏನು ಬೀಳುತ್ತೆ, ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ. ಗ್ರಹಣ ಮೊದಲನೇದಾಗಿ ಸೂರ್ಯಗ್ರಹಣ ನಡೀತಾ ಇದೆ. ಸೂರ್ಯಗ್ರಹಣ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅಂದರೆ ಆಗಸ್ಟ್ 12ನೇ ತಾರೀಕು ಸಿಂಹ ರಾಶಿಯಲ್ಲಿ ಒಂದು ಖಗ್ರಾಸ ಸೂರ್ಯಗ್ರಹಣ ಆಗುತ್ತೆ. ಇದು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್ ಆ ದೇಶಗಳಲ್ಲಿ ಮಾತ್ರ ಕಾಣಿಸುತ್ತೆ, ನಮ್ಮ ಕಡೆ ಕಾಣಿಸಲ್ಲ. ಸೊ ಸಿಂಹ ರಾಶಿ ಅಂದ್ರೇ ನಮ್ಮ ಜಾತಕದಲ್ಲಿ ಆತ್ಮವಿಶ್ವಾಸ, ಅಧಿಕಾರ, ಗುರುತಿನ ಕಾರಕ ಗ್ರಹ ಅವನಾಗಿರ್ತಾನೆ, ಕಾರಕ ರಾಶಿ ಅದಾಗಿರುತ್ತೆ. ಅಂದರೆ ನಮ್ಮ ಐಡೆಂಟಿಫಿಕೇಶನ್ನ ತೋರಿಸ್ತಕ್ಕಂಥದ್ದು ಸಿಂಹ ರಾಶಿ. ಈ ಗ್ರಹಣ ಆಗ್ತಿದ್ದಂಗೆನೆ ಕೆಲವು ಜನಪ್ರಿಯರ ಜೀವನದಲ್ಲಿ, ಕೆಲವು ಜನರ ಜೀವನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಯಾರಿಗೆ ಅಂತ ಸ್ವಲ್ಪ ಕಡಿಮೆ ಬೇರೆ ಬೇರೆ ಥರ ಏನು ಬದಲಾವಣೆಗಳಾಗ್ತವೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಏನನ್ನೋದನ್ನು ನೋಡೋಣ. ಈಗ ಎರಡನೇ ಗ್ರಹಣ ಚಂದ್ರಗ್ರಹಣ ಆಗಸ್ಟ್ 27ನೇ ತಾರೀಕು ಮಧ್ಯರಾತ್ರಿ 28ಕ್ಕೂ ಕೂಡ ಬರುತ್ತೆ. ಮೀನರಾಶಿಯಲ್ಲಿ ಇದು ನಡೀತಕ್ಕಂಥ ಗ್ರಹಣ ಆಳವಾದ ಚಂದ್ರಗ್ರಹಣ ಆಗಿರುತ್ತೆ. ಇದು ಸುಮಾರು ಚಂದ್ರ ಭಾಗಶಃ 96% ಅಷ್ಟು ಮುಚ್ಚಿ ಹೋಗ್ತಾನೆ. ಇದನ್ನು ನಾವು ಎಲ್ಲಿ ನೋಡ್ಬೋದಾಗಿದೆ ಅಂದರೆ ಅಮೇರಿಕಾ, ಯುರೋಪ್ ಕಡೆ ಕಾಣಿಸುತ್ತೆ. ನಮ್ಮ ಕಡೆ ಆ ಸಮಯದಲ್ಲಿ ಬೆಳಕೆ ಆಗಿರುತ್ತೆ, ಚಂದ್ರನೂ ಇರಲ್ಲ, ಹಾಗಾಗಿ ನಮಗೆ ಕಾಣಿಸೋದೂ ಇಲ್ಲ. ಸೊ ಮೀನರಾಶಿ ಅಂದರೆ ಮನಸ್ಸು, ಭಾವನೆ, ಆಧ್ಯಾತ್ಮ ಇವೆಲ್ಲವನ್ನು ನೋಡ್ತಕ್ಕಂತಹ ಒಂದು ಪ್ಲೇಸ್. ಸೊ ಸಿಂಹ, ಮೀನ ಈ 2 ರಾಶಿ ಸೇರಿದರೆ ಒಂದು ವಿಚಿತ್ರವಾದ ಕಾಂಬಿನೇಷನ್ ಏರ್ಪಡುತ್ತೆ. ಇದರ ಎಫೆಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ರಾಶಿಗಳಿಗೆ ಚಂದ್ರನ ಪ್ರಕಾರ, ಸೂರ್ಯನ ಪ್ರಕಾರ ಏನೇನು ನಡೆಯುತ್ತೆ ಅನ್ನೋದನ್ನು ಈಗ ಮುಂದೆ ನೋಡೋಣ. ರಾಶಿವಾರು ಭವಿಷ್ಯಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಈ ಸಮಯದಲ್ಲಿ ಕೆಲಸದ ಕಡೆ ಹೊಸ ಜವಾಬ್ದಾರಿ ಹೆಚ್ಚಾಗುತ್ತೆ. ಮೊದಲು ಸ್ವಲ್ಪ ಒತ್ತಡ ಅನಿಸುತ್ತೆ, ಆದರೆ ಕೊನೆಗೆ ಇದೇ ನಿಮಗೆ ಒಳ್ಳೆಯದಕ್ಕೆ ಆಗಿದೆ ಅಂತ ಗೊತ್ತಾಗುತ್ತೆ. ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ದೊಡ್ಡ ಖರ್ಚುಗಳು ಈಗ ಮಾಡೋದು ಬೇಡ. ಮನೆಯಲ್ಲಿ ಹಿರಿಯರ ಸಲಹೆ ಈಗ ತುಂಬ ಉಪಯೋಗಕ್ಕೆ ಬರುತ್ತೆ, ಅವ್ರ ಮಾತು ಕೇಳಿ ಮುಂದುವರಿರಿ.
ಸ್ನೇಹಿತರ ಜೊತೆ ಪಾಲುದಾರಿಕೆ ಇವನ್ನೇನಾದರೂ ಮಾಡೋದಾದರೆ ಅಗ್ರಿಮೆಂಟ್ಗಳನ್ನು ಸರಿಯಾಗಿ ಇಟ್ಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಈಗ ಮುಂದಿನ ರಾಶಿ, ಕುಟುಂಬದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಆದರೆ ಸಂಬಂಧದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗ್ಬೋದು. ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ. ಆಫೀಸಲ್ಲಿ ನಿಮ್ಮ ಸೀನಿಯರ್ಸ್ ಕೆಲಸಕ್ಕೆ ಒಳ್ಳೆ ಮೆಚ್ಚುಗೆ ಕೊಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಕೂಡ ಇದೆ. ಆದರೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ರಿ. ಜೀರ್ಣಾಂಗ ಸಂಬಂಧ ಸಣ್ಣ ತೊಂದರೆಗಳಾದರೂ ಬರೋ ಚಾನ್ಸಸ್ ತುಂಬ ಇದೆ. ಈಗ ಮುಂದಿನ ರಾಶಿ, ಇಲ್ಲಿ ಒಂದು ಅದ್ಭುತ ಚೇಂಜ್ ಕಾಣಿಸುತ್ತೆ. ಮಿಥುನ ರಾಶಿಯಲ್ಲಿ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಹೊಸ ಪ್ಲಾನ್, ಹೊಸ ಆಲೋಚನೆ ತಲೆಗೆ ಬರ್ತವೆ. ಆದರೆ ಅವಸರದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಡ್ರಿ. ಸ್ವಲ್ಪ ಕಾದು ನಂತರ ಸೆಪ್ಟೆಂಬರ್ ಆದಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗೆ ಸಂಪರ್ಕ, ಬರವಣಿಗೆ, ಮಾತುಗಾರಿಕೆ ಸಂಬಂಧಿಸಿದ ಕೆಲಸದಲ್ಲಿ ಇದ್ದರೆ ಒಂದು ಒಳ್ಳೆ ಹೆಸರು ಸಿಗುತ್ತೆ. ಒಡ ಹುಟ್ಟಿದವರ ಜೊತೆ ಸಂಬಂಧ ಭದ್ರವಾಗುತ್ತೆ ಅಂತ ಹೇಳ್ಬೋದು. ಅವರು ಕೂಡ ನಿಮ್ಮ ಸಪೋರ್ಟಿಗೆ ಬರ್ತಾರೆ. ಈಗ ಮುಂದಿನ ರಾಶಿ, ಕರ್ಕಾಟಕ ರಾಶಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಸಣ್ಣ ಆಯಾಸ ಅಥವಾ ನಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇದೆ. ಆದರೆ ಕೆಲಸ ಮಾತ್ರ ಒಳ್ಳೆ ಪ್ರೋಗ್ರೆಸ್ ಕಾಣ್ತೀರಾ. ಮನೆಯಲ್ಲಿ ಪರಿಸರ ಶಾಂತ ಆಗಿರುತ್ತೆ. ಫ್ಯಾಮಿಲಿ ಫಂಕ್ಷನ್ಗಳು ಅಥವಾ ಸಣ್ಣ ಪುಟ್ಟ ಸಂಭ್ರಮಗಳು ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ. ಹಣದ ಉಳಿತಾಯ ವಿಷಯದಲ್ಲಿ ಈಗಲೇ ಒಳ್ಳೆ ಶಿಸ್ತು ಬರುತ್ತೆ ನಿಮಗೆ. ಮುಂದಿನ ದಿನಗಳಲ್ಲಿ ಇದೇ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಿಂಹ ರಾಶಿ. ಗ್ರಹಣ ನಿಮ್ಮದೇ ಆದ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಸಮಯ. ಜೀವನದಲ್ಲಿ ಒಂದು ಹೊಸ ಭಾವನೆ ಶುರು ಆಗೋ ಸಮಯ. ಕೆಲಸದ ಬದಲಾವಣೆ, ಊರುಗಳಿಗೆ ಹೋಗ್ತಕ್ಕಂಥದ್ದು, ಒಂದು ದೊಡ್ಡ ತೀರ್ಮಾನ ಇವೆಲ್ಲ ತಗೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಳ್ಳೆಯ ದಿಕ್ಕಿನ ಕಡೆಗೆ ಅದೇ ಕರ್ಕೊಂಡು ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವ, ನಾಯಕತ್ವದ ಗುಣ ಈಗ ಎಲ್ಲರಿಗೂ ಎದ್ದು ಕಾಣಿಸೋ ಹಾಗೆ ಮಾಡ್ತಕ್ಕಂಥ ಸಮಯ ಇದು. ನಿಮ್ಮನ್ನ ಜನರು ಎಲ್ಲರೂ ಐಡೆಂಟಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೋಪ ಸ್ವಲ್ಪ ಜಾಸ್ತಿ ಆಗ್ಬೋದು. ಮಾತನಾಡೋದು ಒಂದು ಕ್ಷಣ ಯೋಚನೆ ಮಾಡಿ ಮಾತಾಡಿ. ಮುಂದಿನ ರಾಶಿ ನೋಡೋದಾದ್ರೆ, ಹಣಕಾಸಿನಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನ ಇದೆ ಮುಂದಿನ ರಾಶಿಯಲ್ಲಿ. ಅದೇ ಕನ್ಯಾ ರಾಶಿ. ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ. ಪ್ಲ್ಯಾನ್ ಮಾಡಿದರೆ ಕೆಲಸ ಆಗೇ ಬಿಡುತ್ತೆ. ಆದರೆ ಯಾರ ಮೇಲಾದರೂ ಕಣ್ಣು ಮುಚ್ಕೊಂಡು ನಂಬಿಕೆ ಇಟ್ಟು ಮಾಡಬೇಡಿ. 2 ಸಲ ಯೋಚನೆ ಮಾಡಿನೇ ಮುಂದುವರಿರಿ. ಪರೀಕ್ಷೆ ಅಥವಾ ಹೊಸ ಸ್ಕಿಲ್ಗಳನ್ನು ಕಲಿಯೋಕೆ ಇದು ಒಂದು ಫೇವರಬಲ್ ಟೈಮ್ ಅಂತ ಹೇಳ್ಬೋದು. ಪ್ರೀತಿ ಪಾತ್ರರ ಜೊತೆ ಸಣ್ಣ ಪ್ರಯಾಣಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದರೆ ಇದು ನಿಮಗೆ ಒಳ್ಳೆ ರಿಫ್ರೆಶ್ಮೆಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ತುಲಾರಾಶಿ. ಸಂಬಂಧ ವಿಷಯಗಳಲ್ಲಿ ಒಳ್ಳೆಯ ಸಮಯ. ಸಿಂಗಲ್ ಇರೋರಿಗೆ ಹೊಸ ಪರಿಚಯ ಆಗೋ ಚಾನ್ಸಸ್ ಇದೆ. ಆದರೆ ಕೆಲಸದ ಕಡೆ ಸ್ವಲ್ಪ ಗೊಂದಲ ಇರುತ್ತೆ. ತಾಳ್ಮೆಯಿಂದಿರಿ. ವ್ಯಾಪಾರ ಮಾಡೋರಿಗೆ ಹೊಸ ಡೀಲ್ ಅಥವಾ ಪಾರ್ಟ್ನರ್ಶಿಪ್ ಇವೆಲ್ಲ ಬರ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಮನೆ ಅಲಂಕಾರ ಅಥವಾ ಹೊಸ ವಸ್ತುಗಳ ಖರೀದಿ ಮಾಡೋ ಮನಸ್ಸಾಗುತ್ತೆ. ಆದರೆ ಬಜೆಟ್ ಮೀರಬೇಡ್ರಿ, ಮುಂದೆ ಸಮಸ್ಯೆ ಆಗುತ್ತೆ. ಸೊ ಈಗ ಮುಂದಿನ ರಾಶಿಯನ್ನು ನೋಡೋಣ. ವೃಶ್ಚಿಕ ರಾಶಿ. ಮನಸ್ಸಿನಲ್ಲಿದ್ದ ಹಳೆಯ ವಿಷಯ ಒಂದು ಮುಗಿಯೋ ಥರ ಕಾಣಿಸುತ್ತೆ. ಇದು ಸ್ವಲ್ಪ ಎಮೋಷ್ನಲ್ ಆಗ್ಬೋದು. ಆದರೆ ಇದಾದ್ಮೇಲೆ ನಿಮ್ಮ ಮನಸ್ಸಿಗೆ ತುಂಬ ಹಗುರ ಅನಿಸುತ್ತೆ. ಸಂಶೋಧನೆ, ಆಳವಾದ ಅಧ್ಯಯನ ಅಥವಾ ಗುಪ್ತ ವಿಷಯಗಳ ಬಗ್ಗೆ ಆಸಕ್ತಿ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಹಣಕಾಸಿನ ಹೂಡಿಕೆಯ ಬಗ್ಗೆ ಒಳ್ಳೆಯ ಸಲಹೆ ಸಿಗುತ್ತೆ. ಆದರೆ ಅವಸರ ಮಾಡಿ ಯಾವುದೇ ತೀರ್ಮಾನವನ್ನು ತಗೋಬೇಡಿ. ಮುಂದಿನ ರಾಶಿಗೆ ನೋಡೋದಾದ್ರೆ, ಪ್ರಯಾಣಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ಕೊಡ್ಬೋದು. ನೋಡೋಣ ಏನಂತ. ಧನಸ್ಸು ರಾಶಿ. ಪ್ರಯಾಣದ ಯೋಗ ಕಾಣಿಸ್ತಾ ಇದೆ. ಬಿಸ್ನೆಸ್ ಅಥವಾ ಓದಿನ ಸಂಬಂಧ ಹೊರಗೆ ಹೋಗೋ ಚಾನ್ಸಸ್ಗಳು ತುಂಬ ಬರ್ತವೆ. ಆದರೆ ನಿಮಗೆ ಹೊಸ ಅವಕಾಶ ತೆಗೆದುಕೊಂಡು ಗುರುಗಳ ಅಥವಾ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೂಡ ಸಿಗುತ್ತೆ. ಇಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ತುಂಬ ಸಹಾಯ ಆಗುತ್ತೆ. ಕುಟುಂಬದ ಜೊತೆಗೆ ಸ್ವಲ್ಪ ಸಮಯ ಕಡಿಮೆ ಆಗ್ಬೋದು. ಫೋನ್ ಕಾಲ್ ಆದರೂ ಮಾತಾಡಿ ಕನೆಕ್ಷನ್ ಅನ್ನು ಇಟ್ಕೊಳ್ಳೋದನ್ನ ಮರಿಬೇಡಿ. ಈಗ ಮುಂದಿನ ರಾಶಿಯನ್ನು ನೋಡೋಣ. ಮಕರ ರಾಶಿ. ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಮೇಲಧಿಕಾರಿಗಳ ಕಣ್ಣಿಗೆ ಬೀಳುವಂತ ಒಳ್ಳೆ ಕೆಲಸಗಳನ್ನ ಸ್ವಲ್ಪ ಮಾಡ್ತಾ ಇರಿ. ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ಪ್ರಮೋಷನ್ ಕೂಡ ಚಾನ್ಸಸ್ ತುಂಬ ಇದೆ.
ದೀರ್ಘಕಾಲದಿಂದ ಪ್ಲಾನ್ ಮಾಡಿದ ಟಾರ್ಗೆಟ್ ಈಗ ಒಂದೊಂದಾಗಿ ಈಡೇರ್ತಾ ಹೋಗುತ್ತೆ. ಇದಕ್ಕೆ ನಿಮ್ಮ ಶ್ರಮನೇ ಕಾರಣ. ಜೊತೆಗಾರರ ಜೊತೆ ಸಂಬಂಧದಲ್ಲಿ ಸ್ವಲ್ಪ ಗಂಭೀರತೆ ಜಾಸ್ತಿ ಆಗ್ಬೋದು. ಒಂದು ಚೂರು ಹಗುರವಾಗಿ ತೆಗೆದುಕೊಳ್ಬೇಡಿ. ಈಗ ಮುಂದಿನ ರಾಶಿ ಕುಂಭರಾಶಿ. ಸ್ನೇಹಿತರ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಹೊಸ ಗುಂಪು, ಹೊಸ ನೆಟ್ವರ್ಕ್ ಸೇರೋ ಅವಕಾಶ ಬರುತ್ತೆ. ಇದೇ ಮುಂದೆ ತುಂಬ ಉಪಯೋಗ ಆಗೋ ಚಾನ್ಸಸ್ಗಳು ತುಂಬ ಇದ್ದಾವೆ. ಹೊಸ ಟೆಕ್ನಾಲಜಿ ಅಥವಾ ಹೊಸ ಐಡಿಯಾ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ. ಇದು ನಿಮ್ಮ ಕೆಲಸದ ಮುಂದೆ ಹೋಗೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಗುರಿ ದೊಡ್ಡದಾಗಿ ಇಟ್ಕೊಂಡ್ರೂ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದೆ ಹೋಗೋ ವಿಚಾರ ಮಾಡಿ. ಆವಾಗಲೇ ನಿಮಗೆ ಅತಿ ಹೆಚ್ಚು ಫಲ ಸಿಗೋದು. ಈಗ ಕೊನೆಯದಾಗಿ ಮೀನರಾಶಿ. ನಿಮ್ಮ ರಾಶಿಯಲ್ಲಿನೇ ಗ್ರಹಣ ನಡೆಯೋದ್ರಿಂದ ಇದು ನಿಮಗೆ ಸ್ಪೆಷಲ್ ಸಮಯ. ಮನಸ್ಸಿನ ಒಳಗಿನ ಗೊಂದಲ ಕ್ಲಿಯರ್ ಆಗುವ ಸಮಯ. ಒಂದು ಹೊಸ ದಿಕ್ಕು ಸಿಗುತ್ತೆ. ಆಧ್ಯಾತ್ಮಿಕದ ಕಡೆ ಒಲವು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಕಲೆ, ಸಂಗೀತ ಅಥವಾ ಸೃಜನಶೀಲ ಕೆಲಸಗಳಿಗೆ ಈವರೆಗೂ ಈ ಸಮಯ ತುಂಬ ಫಲಪ್ರದ ಆಗಿರುತ್ತೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆ ಮತ್ತೆ ಸಂಪರ್ಕ ಬರೋ ಸಾಧ್ಯತೆ ಇದೆ. ಇದೆಲ್ಲ ನಿಮಗೆ ಮನಸ್ಸಿಗೆ ಅತಿ ಹೆಚ್ಚು ಖುಷಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಎಲ್ಲ ರಾಶಿಗಳು ಮುಕ್ತಾಯ ಆಯಿತು. ಇಷ್ಟೆಲ್ಲ ಗ್ರಹ ಸ್ಥಿತಿ ಇದ್ರೂ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸದೇ ಇರೋದ್ರಿಂದ ಯಾವುದೇ ಸೂತಕ ಆಚರಣೆ ಪಾಲಿಸೋ ಅಗತ್ಯ ಇರಲ್ಲ. ಆದರೆ ಗ್ರಹಗಳ ಶಕ್ತಿ ಮಾತ್ರ ಎಲ್ಲ ಕಡೆನೂ ತಲುಪುತ್ತೆ. ನಮ್ಮ ಎಲ್ಲ ರಾಶಿಗಳ ಫಲಿತಾಂಶ ಹೀಗೆ ಇರುತ್ತೆ. ಇದು ಎಷ್ಟು % ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್.